निरान्धस्य ज्ञानाञ्जना शलाखया चक्षुरुन्मीलितं येन तस्मै श्री गुरुवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಸೊ ಲಾಸ್ಟ್ 5 ದಿನಗಳಿಂದ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ ತಾನೆ. ದಿಸ್ ಇಸ್ ದ 6th ಕ್ಲಾಸ್. ಇವತ್ತು 6ನೇ ಸೆಷನ್. ಸೊ ನಮ್ಮ ಜೊತೆ ಪ್ರಭುಜಿ ಬರ್ತಾ ಇದ್ದಾರೆ, ವಿಠ್ಠಲ ಕರುಣಾ ಪ್ರಭು ಅಂತ. ಅವರನ್ನು ತಾವೆಲ್ಲ ನೋಡ್ತಾ ಇದ್ದೀರಾ, ಆದರೆ ಅವರ ಮುಖದಿಂದ ತಾವೇನು ಕೇಳಿಲ್ಲ. ಇವತ್ತು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವರು ಒಂದು 5 ನಿಮಿಷ ಸ್ಫೂರ್ತಿದಾಯಕ ಮಾತನ್ನು ಹೇಳಿ ಅಂತ. ಪ್ರಭುಜಿ ಅವರು ತುಂಬ ವರಿಷ್ಠ ವೈಷ್ಣವರು, 70+ ಇಯರ್ಸ್ ಓಲ್ಡ್. ಅವರು ಮೊದಲು ಗೋಕುಲ್ದಾಸ್ ಇಮೇಜಸ್ ಅಂತ ಒಂದು ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು. ಅಂದರೆ ಈಗ ಸಂಪೂರ್ಣವಾಗಿ ಈ ಭಕ್ತಿ ಸೇವೆಯನ್ನು, ಭಗವದ್ಗೀತೆಯನ್ನು ಪ್ರಚಾರ ಮಾಡೋದ್ರಲ್ಲಿ, ಭಗವಂತನ ಸೇವೆಯಲ್ಲಿ ಅವರು ತೊಡಗಿದ್ದಾರೆ. ಸೊ ಅವರಿಂದ ಕೆಲವೊಂದು ಮಾತನ್ನು ಕೇಳೋಣ. ಓಕೆ, ರೆಡಿ ಇದ್ದೀರಾ? ಗಮನ ಕೊಟ್ಟು ಕೇಳಬೇಕು. ಅವ್ರು ಹೇಳಿದ ಮೇಲೆ ನಾನು ಪ್ರಶ್ನೆಗಳು ಕೇಳ್ತೀನಿ. ಓಕೆ, ಗಮನ ಕೊಟ್ಟು ಕೇಳಬೇಕು. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಜಪ ಮಾಡ್ತಾ ಇದ್ದೀರಾ ಮನೇಲಿ? ಮಾಡ್ತಾ ಇದ್ದೀರಾ? ಹೇಗೆ ಅನ್ಸುತ್ತೆ ಮಾಡಿದ್ರೆ? ಚೆನ್ನಾಗಿ ಅನ್ಸುತ್ತಾ? ಓಕೆ. ಇದನ್ನು ಪ್ರಚಾರ ಮಾಡೋರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇಸ್ಕಾನ್ ಸ್ಥಾಪನೆ ಮಾಡಿದ್ದು ಯಾರು ಗೊತ್ತಾ ನಿಮಗೆ? ಯಾರಿಗಾದ್ರು ಗೊತ್ತಿದೆಯಾ ಇಸ್ಕಾನ್ ಸ್ಥಾಪನೆ ಮಾಡಿದ್ದು ಯಾರು? ಓಕೆ, ಇಸ್ಕಾನ್ ಸ್ಥಾಪನೆ ಮಾಡಿದ್ದು ನಮ್ಮ ಜಗದ್ಗುರುಗಳಾದ ಶ್ರೀಲ ಪ್ರಭುಪಾದರು. ಅವರ ಪೂರ್ಣ ಹೆಸರು ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅಂತ. ಅವರು ಪ್ರಪಂಚದಾದ್ಯಂತ ಹೋಗಿದ್ದೇನೆ ನಮ್ಮ ಈ ವೈದಿಕ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಭಾರತ ದೇಶದಿಂದ ಪಾಶ್ಚಾತ್ಯ ದೇಶ ಅಂದರೆ ವೆಸ್ಟರ್ನ್ ಕಂಟ್ರಿಗೆ ಹೋದರು. ಯಾಕೆ ವೆಸ್ಟರ್ನ್ ಕಂಟ್ರಿಗೆ ಹೋದರು ಪ್ರಭುಪಾದರು ಅಂತ ಹೇಳಿದ್ರೆ, ಅವರ ಗುರುಗಳು ಪ್ರಭುಪಾದರಿಗೆ ಹೇಳಿದರು, ನೀವು ಚೆನ್ನಾಗಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಬಲ್ಲವರಾಗಿದ್ದೀರಾ, ನಮ್ಮ ಸಂಸ್ಕೃತಿಯನ್ನು ಭಾರತ ದೇಶದಿಂದ ಪಾಶ್ಚಾತ್ಯ ದೇಶಕ್ಕೆ ತಗೊಂಡು ಹೋಗಿ ಅಂತ ಒಂದು ಗುರುಗಳು ಒಂದು ಆಜ್ಞೆ ಕೊಟ್ಟರು ಶ್ರೀಲ ಪ್ರಭುಪಾದರಿಗೆ. ಆಗ ಅವರು ಹೆಚ್ಚು ಕಡಿಮೆ ಒಂದು 40 ವರ್ಷ ಇದರ ಬಗ್ಗೆ ಪ್ರಿಪೇರ್ ಮಾಡ್ಕೊಂಡು ಹೋದರು. ಅಂದರೆ ಏನದು ಪ್ರಿಪರೇಷನ್ ಅಂದರೆ ಅದ್ರ ಬಗ್ಗೆ ಏನಂತೀವಿ, ಪ್ರಿಪರೇಷನ್ಗೆ ತಯಾರಿ ಮಾಡಿಕೊಂಡು ಹೋದರು. ಆಗ ಅವರು ಹೊರಡಬೇಕಾದ್ರೆ ಪಾಶ್ಚಾತ್ಯ ದೇಶಕ್ಕೆ, ಅಮೇರಿಕಾಗೆ ಮೊದಲನೇದಾಗಿ ಹೋಗಬೇಕಾದ್ರೆ ಅವ್ರಿಗೆ 69 ವಯಸ್ಸಾಗಿತ್ತು. 70ನೇ ವಯಸ್ಸಲ್ಲಿದ್ದರು ಅವರು ವೃಂದಾವನದಲ್ಲಿ ಶ್ರೀ ರಾಧಾ ದಾಮೋದರ ಮಂದಿರ ಅಂತಿದೆ, ಅಲ್ಲಿ ಆರಾಮಾಗಿ ಪ್ರಚಾರ ಮಾಡಿಕೊಂಡು ಅವರು ಜೀವನ ಕಳೀತಾ ಇದ್ದರು. ಆದರೂ ಕೂಡ
ಅವರ ಗುರುಗಳ ಆಜ್ಞೆಯಂತೆ ಪ್ರಭುಪಾದರು 70ನೇ ವಯಸ್ಸಿನಲ್ಲಿ ಹೊರಟರು. ಅವರು ಹೊರಡಬೇಕಾದ್ರೆ ನಮಗಿರುವಂಥ ಒಂದು ಅವಶ್ಯಕತೆಗಳು, ನಮಗಿರುವಂಥ ಒಂದು ಏನು ಫ್ಲೈಟ್ ಅಂತ ಹೇಳ್ತೀವಿ, ಏರೋಪ್ಲೇನು ಅಂಥದ್ದೇನು ಇರಲಿಲ್ಲ ಅವ್ರಿಗೆ ಆ ಟೈಮಲ್ಲಿ. ಕಾರಣ ಏನಂದರೆ ಅವ್ರ ಹತ್ರ ಅವರು ಇದಕ್ಕೆ ಬಂದಾಗ ಅವರು ಎಲ್ಲವನ್ನು ಬಿಟ್ಟು ಬರೀ ಕೈಯಲ್ಲಿ ಬಂದರು. ಆಮೇಲೆ ಹಾಗೂ ಹೀಗೋ ಮಾಡಿದನೇ ಒಂದು ಹಡಗಿನಲ್ಲಿ, ಜಲದೂತ ಅನ್ನೋ ಒಂದು ಹಡಗಿನಲ್ಲಿ ಅವರು ಹೋಗಲಿಕ್ಕೆ ಒಂದು ಪರ್ಮಿಷನ್ ಸಿಕ್ತು. ಅದು ಏನು, ಅದು ಇದನ್ನು ತಗೊಂಡೋಗೋದು, ಯಾವುದು ಸರಕುಗಳನ್ನು ಸಾಮಾನುಗಳನ್ನ ತಗೊಂಡೋಗೋದು ಒಂದು ಜಲದೂತ ಅನ್ನೋ ಹೆಸರು ಒಂದು ಹಡಗು. ಅದರಲ್ಲಿ 35 ದಿನ ಪ್ರಯಾಣ ಮಾಡಿದ್ರು. ಬರೀ ನೀರು, ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ನೀರು, ಮತ್ತು ಇವರೊಬ್ಬಂಟಿಗರು, ಜೊತೆಗೆ ಯಾರೂ ಇರಲಿಲ್ಲ. ಮತ್ತು ಈ ಪ್ರಯಾಣದಲ್ಲಿ 35 ದಿನದ ಪ್ರಯಾಣದಲ್ಲಿ ಏನಾಯಿತು, ಅವ್ರಿಗೆ 2 ಸರಿ ಹಾರ್ಟ್ ಅಟ್ಯಾಕ್ ಆಯಿತು ಪ್ರಭುಪಾದರಿಗೆ. ಆದರೂ ಕೂಡ ಅವರು ಗುರುಗಳ ಆಜ್ಞೆ ಮೀರಬಾರ್ದು, ಆ ಗುರುಗಳ ಆಜ್ಞೆನ ಪಾಲಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಹಾರ್ಟ್ ಅಟ್ಯಾಕನ್ನು ಸಹಿಸ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದರು. ಮೊದಲು ಬಾಸ್ಟನ್ಗೆ ಹೋದರು. ಬಾಸ್ಟನ್ನಲ್ಲಿ ಹೋಗಿ ಇಳಿದಾಗ ಅವ್ರಿಗೆ ಎಲ್ಲಿ ಹೋಗಬೇಕು, ಹೇಗೆ ಬರಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಮೊದಲನೇ ಸರಿ ಅವ್ರು ಹೋಗಿದ್ದು ಅಲ್ಲಿಗೆ. ಸೊ ಹಾಗೆ ಹೋಗ್ತಾಯಿದ್ರು. ಆಮೇಲೆ ಇಲ್ಲಿಂದ ಒಬ್ಬರು ಸ್ಪಾನ್ಸರ್ ಮಾಡಿದರು, ಅಮೇರಿಕಾಗೆ ಹೋಗಲಿಕ್ಕೆ ಒಬ್ಬರು ಸ್ಪಾನ್ಸರ್ ಮಾಡಿದರು. ಸರಿ ಹಾಗೋ ಹೀಗೋ ಅವ್ರಿಗೆ ಪರಿಚಯ ಆಯಿತು, ಸಿಕ್ಕಿದ್ರು, ಹೋದರು ಮನೆಗೆ. ಒಂದಷ್ಟು ದಿನ ಇದ್ದರು ಅಲ್ಲಿ. ಆಮೇಲೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಇರೋವ್ರಿಗೆ 1 ತಿಂಗಳು ಅಷ್ಟು ಮಟ್ಟಿಗೆ ಮಾತ್ರ ಅವ್ರಿಗೆ ಅವಕಾಶ ಇತ್ತು. ಆ 1 ತಿಂಗಳು ಇದು ಆಗಿತ್ತಿದ್ದಂಗೆ ಆ ಮನೆಯಲ್ಲಿ ಇಟ್ಕೊಂಡಿದ್ರಲ್ಲ, ಅವ್ರು ಹೇಳಿದ್ರು, ಸ್ವಾಮೀಜಿ ಈಗ ನೀವು ಬಂದಿದ್ದು ಸಮಯ ಆಗ್ತಾಯಿದೆ ಅಂತ ಹೇಳ್ಬಿಟ್ಟಿದ್ದೇನೆ. ಆ ಪ್ರಭುಪಾದರಿಗೆ ಹೋಗಲಿಕ್ಕೆ ಹೇಳಿದ್ರು. ಅವರೇನು ಮಾಡಿದರು, ಅಲ್ಲಿದ್ದು ಒಂದು ನಾಣ್ಯಗಳು ಅಂದರೆ ಕಾಯಿನ್ಸ್ ಇದೆಯಲ್ಲ, ಅದನ್ನು ಕಾಯಿನ್ಸ್ನ ಪ್ರಭುಪಾದರಿಗೆ ಸ್ವಲ್ಪ ಕೊಟ್ಟು, ನಿಮಗೆ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕಾಯಿನಲ್ಲಿ ಹಾಕಿ ಅಲ್ಲಿ ನಿಮಗೆ ಸ್ನಾನ ಮಾಡಲಿಕ್ಕೆ ಒಳಗಡೆ ಹೋಗ್ತೀರಾ, ಸ್ನಾನ ಮಾಡ್ಬೋದು ಅಂದರೆ. ಅಂಥ ಕಷ್ಟ ಪರಿಸ್ಥಿತಿಯಲ್ಲಿ ಪ್ರಭುಪಾದರು ಇಲ್ಲಿಂದ ಹೋದರು. ಸೊ ಹಾಗೂ ಹೀಗೋ ಮಾಡಿದನೇ ಜೀವನ ಹಾಗೆ ತೊಳೆದ್ರು. 1 ವರ್ಷ ಆದ ನಂತರ ಪ್ರಭುಪಾದರು ನಮ್ಮ ಇಸ್ಕಾನ್ ಸಂಸ್ಥೆಯನ್ನು ನ್ಯೂಯಾರ್ಕಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿ ಸ್ಥಾಪನೆ ಮಾಡಿದ್ದೇನೆ ನಮ್ಮ ಈ ಭಗವದ್ಗೀತೆ ಕ್ಲಾಸಸ್ನ ಪ್ರಭುಪಾದರು ಅಲ್ಲಿ ಹೇಳಲಿಕ್ಕೆ ಶುರು ಮಾಡಿದರು. ನಾವೆಲ್ಲ ಏನು ಮಾಡ್ತೀವಿ, ಅಕಸ್ಮಾತು ಇದಾದರೆ ಏನು ಹಾರ್ಟ್ ಅಟ್ಯಾಕ್ ಅದು ಏನು ಮಾಡ್ತೀವಿ, ಸಾಕಪ್ಪ ವಾಪಸ್ ಹೊರಟೋಗೋಣ ಅಂತ ಹೇಳ್ತೀವಿ. ಮತ್ತು ಮೊದಲು ಡಾಕ್ಟ್ರಿಗೆ ನೋಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಅವ್ರಿಗೆ ಹೋದಾಗ ಡಾಕ್ಟ್ರ್ ಸ್ಪೆಷಲಿಸ್ಟು ಇವ್ರಿಗೆಲ್ಲ ಏನು ಕನ್ಸಲ್ಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪ್ರಭುಪಾದರು ಅದೆಲ್ಲ ಏನೂ ಮಾಡಲಿಲ್ಲ, ಗುರುನಿಷ್ಠೆ ದೈವಭಕ್ತಿ. ಸೊ ಹಾಗೆ ಮಾಡಿದರು. ಆಮೇಲೆ ಈ ನಮ್ಮ ಭಗವದ್ಗೀತೆಯನ್ನು ಮತ್ತು ಹರಿಕೃಷ್ಣ ಮಹಾಮಂತ್ರವನ್ನು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಿದರು. ಅಲ್ಲಿ ಹಗಲು ರಾತ್ರಿ ಅವರು ಸಮಯ ವೇಸ್ಟ್ ಮಾಡ್ದೇನೆ ನಮಗಾಗಿ ಈ ಭಗವದ್ಗೀತೆ ಭಾಗವತ ಇದೆಲ್ಲನೂ ಬರೆದ್ರು. ಮೊದಲು ಇದ್ದಿದ್ದು ಎಲ್ಲನೂ ಬಂಗಾಲಿ ಭಾಷೆ ಮತ್ತು ಸಂಸ್ಕೃತದಲ್ಲಿತ್ತು. ನಮಗೆ ಎಷ್ಟು ಜನಕ್ಕೆ ಬರುತ್ತೆ ಸಂಸ್ಕೃತ ಭಾಷೆ, ಬರೋದಿಲ್ಲ ತಾನೇ. ಸೊ ಜಾಸ್ತಿ ಜನಕ್ಕೆ ಬರಲ್ಲ. ಸೊ ಹಾಗಾಗಿ ಪ್ರಭುಪಾದರು ಏನು ಮಾಡಿದ್ರು, ಅವರು ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು. ಟ್ರಾನ್ಸ್ಲೇಟ್ ಮಾಡಿದರೆ ಹಂಚೋದಕ್ಕೆ ಶುರು ಮಾಡಿದರು. ಹಾಗಾಗಿ ಈಗ ನಮ್ಮ ಈ ಭಗವದ್ಗೀತಾ ಭಾಗವತ ಎಲ್ಲನೂ ಸುಮಾರು ಪ್ರಪಂಚದ ಎಷ್ಟು ಭಾಷೆಗಳಿದೆ ಅಷ್ಟರಲ್ಲಿ ಕೂಡ ನಡೀತಾ ಇದೆ. ಅವರು ಪ್ರಭುಪಾದರು ಇದನ್ನು ಮಾಡಿರಲಿಲ್ಲ ಅಂತ ಹೇಳಿದರೆ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿ ಗೊತ್ತಾಗ್ತಾ ಇರಲಿಲ್ಲ, ನಮ್ಮ ವೈದಿಕ ಸಂಸ್ಕೃತಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವರು 70ನೇ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿರೋದು ಕಾರಣ ಏನಂತ ಹೇಳಿದರೆ, ನಮ್ಮಲ್ಲಿರೋ ಜನಗಳು ಅಂದರೆ ಬರೀ ಭಾರತ ದೇಶದವರಲ್ಲ, ಪ್ರಪಂಚದಾದ್ಯಂತ ಎಲ್ಲ ಜನಗಳು ಕೂಡ ಸಂತೋಷವಾಗಿರಬೇಕು ಅಂತ. ಅಲ್ಲಿ ಅಮೇರಿಕಾಗೆ ಹೋದಾಗ ಪ್ರಭುಪಾದರು ನೋಡ್ತಾರೆ, ಏನಪ್ಪ ಈ ಥರ ಇದೆ, ಇಲ್ಲಿ ಜನಗಳು ಈ ಥರ ಇದ್ದರೆ, ನಮ್ಮ ಭಾರತ ದೇಶದಲ್ಲಾದರೂ ಸ್ವಲ್ಪ ಆದರೂ ಪರವಾಗಿಲ್ಲ, ರಾಮಕೃಷ್ಣದ ಯಾರು ಗೊತ್ತಿದೆ, ಅಲ್ಲಿ ಯಾರೂ ಗೊತ್ತಿಲ್ಲ. ಹಾಗಂತ ಹೇಳಿದರೆ ಅವರು ಭಗವಂತೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಅವರು ಕೀರ್ತನೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಮತ್ತು ಅದನ್ನೆಲ್ಲ ಕೆಲವರೆಲ್ಲನೂ ಅದಕ್ಕೋಸ್ಕರ ಏನೋ ಅಟ್ರ್ಯಾಕ್ಟ್ ಆಗಿದ್ದೇನೆ, ಕೀರ್ತನೆಗೆ ಅಟ್ರ್ಯಾಕ್ಟ್ ಆಗಿ ಬಂದು ಸೇರಿಕೊಂಡು ಇವತ್ತು ನೋಡಿ ತುಂಬ ದೊಡ್ಡ ಸಂಸ್ಥೆ ಆಗಿದೆ. ಇದು ಪ್ರಭುಪಾದರು ಅವರು ಮಾಡಿರೋದು ಕಾರಣ ಏನಂದರೆ, ನಾವೆಲ್ಲ ಈ ಥರ ಎಲ್ಲ ಕಲಿಬೇಕು, ಮಂತ್ರ ಹೇಳಬೇಕು, ಭಗವದ್ಗೀತಾ ಕಲಿಬೇಕು, ಭಾಗವತಂನ ನಾವು ಕಲಿಬೇಕು, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರಭುಪಾದರು ಅವರು ಇಂಥದ್ದೆಲ್ಲ ನಮಗೆ
ಸಹಾಯವನ್ನು ಮಾಡಿಕೊಟ್ರು. ಈಗ ಹೇಗೆ ನೀವು ರಾಮಾನುಜಾಚಾರ್ಯರು ಕೇಳಿದ್ದೀರಾ ರಾಮಾನುಜಾಚಾರ್ಯರು ಯಾರು ಅಂತ? ಮಧ್ವಾಚಾರ್ಯರು ಕೇಳಿದ್ದೀರಾ? ಮಧ್ವಾಚಾರ್ಯರು ಕೇಳಿದ್ದೀರಾ? ಎಷ್ಟು ಜನ? ಓಕೆ, ಮಧ್ವಾಚಾರ್ಯರು. ಸೊ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಅವರು ಜಗದ್ಗುರು ಶೀಲ ಪ್ರಭುಪಾದರು ಅಂತ ಇದೆಲ್ಲನೂ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರು ಕಷ್ಟಪಟ್ಟಿರೋದು ಫಲನ ನಾವು ಈಗ ತಗೊಳ್ಬೇಕು. ಹೌದು ತಾನೇ? ಈಗ ಸ್ವಲ್ಪ 9th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡ್ ಇರೋ ಹುಡುಗರಿಗೆ ಗೊತ್ತಿದೆ ಹೊರಗಡೆ ಪ್ರಪಂಚ ಹೇಗಿದೆ. ಸೊ ಅದು ಸರಿಯೋ ತಪ್ಪೋ ಅನ್ನೋದನ್ನು ಹೇಳ್ಕೊಳ್ಳಿಕ್ಕೆ ನಮ್ಮ ಭಗವದ್ಗೀತೆ ಇದೆ, ಭಾಗವತ ಇದೆ. ಮತ್ತು ನಾವೆಲ್ಲ ಹೇಳ್ತಾ ಇದ್ದೀವಿ ಇಲ್ಲಿ, ನಾವು ಹೇಳ್ತಿರೋದು ಕ್ಲಾಸಸ್ ಎಲ್ಲನೂ ಅವರ ಒಂದು ಪ್ರವಚನ ಮಾಡಿದ್ದು, ಅವರ ಒಂದು ಪುಸ್ತಕ ಬರೆದಿರೋದು ಆಧಾರದ ಮೇಲೇ ನಾವು ಹೇಳ್ತಾ ಇರೋದು. ನಿಮಗೆಲ್ಲ ಕೊಟ್ಟಿದ್ದೀವಲ್ಲ ಬುಕ್ಸು, ಭಗವದ್ಗೀತಾ ಮತ್ತು ಇದು ಕ್ವಶನ್ ಬ್ಯಾಂಕ್ ಎಲ್ಲ ಇದೆಯಲ್ಲ, ಅದು ಕೂಡ ಆ ಆಧಾರದ ಮೇಲೇ ಇರೋದು. ಸೊ ಇನ್ನೂ ತುಂಬ ಇದೆ ಪ್ರಭುಪಾದರಿಗೆ ಹೇಳೋದು ಅಂತ ಹೇಳಿದ್ರೆ, ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರದ್ದು ಲೀಲಾಮೃತ ಓದುತ್ತಾ ಇತ್ತು ಅಂದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಈಗ ನಾವು ಫಾರಿನ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ತಯಾರಿ ಮಾಡ್ಕೊಳ್ತೀವಿ. ಫಾರಿನಲ್ಲಿ ನಾವು ಇಲ್ಲೇ ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕು ಅಂತ ಎಷ್ಟು ತಯಾರಿ ಮಾಡ್ಕೊಳ್ತೀವಿ. ಆದರೆ ಪ್ರಭುಪಾದರಿಗೆ ಆ ಥರದ್ದು ಏನೂ ಇರಲಿಲ್ಲ. ಸುಮ್ಮನೆ ಗುರುಗಳು ಹೇಳಿದ್ರು, ಅವರ ಆದೇಶ ಪಾಲನೆ ಮಾಡಬೇಕು ಅಂತ ಹೊರಟರು. ಸೊ ಹಾಗಾಗಿ ಅವರು ಗುರುಗಳ ಆದೇಶ ಪಾಲನೆ ಮಾಡಿದ್ದಕ್ಕೆ ಅವರು ಸಕ್ಸಸ್ ಆಯಿತು. ಹಾಗಾಗಿ ನೀವು ಕೂಡ, ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು, ನಾವುಗಳೇ ಎಲ್ಲರೂ ಕೂಡ ನಮ್ಮ ಗುರುಗಳು ಏನು ಹೇಳಿಕೊಟ್ಟಿರ್ತಾರೆ, ನಮ್ಮ ಗುರುಗಳು ಏನು ಆದೇಶ ಮಾಡಿರ್ತಾರೆ, ಅದನ್ನು ನಾವು ಕೂಡ ಚೆನ್ನಾಗಿ ಪಾಲನೆ ಮಾಡಬೇಕು. ಪಾಲನೆ ಮಾಡ್ಕೊಂಡು ಏನಾಗುತ್ತೆ, ನಮಗೆ ಉನ್ನತಿ ಜಾಸ್ತಿ ಬರುತ್ತೆ, ನಾವು ಸಕ್ಸಸ್ ಆಗ್ತೀವಿ ಲೈಫಲ್ಲಿ. ಇನ್ನೇನು ಹೇಳೋದಿದೆ ಪ್ರಭುಜಿ? ಗೊತ್ತಾಯ್ತಾ? ಸೊ ಟೀಚರ್ ಹೇಳಿದ್ದು, ಗುರುಗಳು ಹೇಳಿದ್ದು ಇಲ್ಲ ಪಾಲನೆ ಮಾಡ್ಕೊಂಡು ಏನಾಗುತ್ತೆ, ನೀವು ನಿಮ್ಮ ಅನಿಸಿಕೆಯಷ್ಟು ಸಕ್ಸಸ್ನ ನೀವು ಪಡಿಬೋದು. ಶೀಲ ಪ್ರಭುಪಾದ್ ಕಿ ಜೈ ಹೇಳಿ. ಶೀಲ ಪ್ರಭುಪಾದ್ ಕಿ, ಶೀಲ ಪ್ರಭುಪಾದ್ ಕಿ. ನೀವು ಹೇಳಬೇಕು, ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಸೊ ಕೆಲವೊಂದು ಪ್ರಶ್ನೆಗಳು ಕೇಳ್ತೇನೆ ಈಗ. ಶೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅವರ ವಯಸ್ಸು ಎಷ್ಟಾಗಿತ್ತು? ಎಷ್ಟು? 70 years. ಕರೆಕ್ಟ್. ಪ್ರಭುಪಾದರು ಹೇಗೆ ಹೋದ್ರು ಅಮೆರಿಕಾಗೆ? ವಿಮಾನದಲ್ಲಿ ಹೋದ್ರ? ಇಲ್ಲ, ಹಡಗಿನಲ್ಲಿ ಹೋದ್ರು. ಎಂತ ಹಾಡು? ಕಾರ್ಗೋ ಶಿಪ್ ಅಲ್ಲಿ. ಹಾರ್ಟ್ ಅಟ್ಯಾಕ್ ಆಯ್ತು, ಡಾಕ್ಟರ್ ಇರಲಿಲ್ಲ ಅಲ್ಲಿ. ಸೊ ಅಂತ ಒಂದು ಪರಿಸ್ಥಿತಿ. ಆಗ ಒಂದು ಕನಸು ಬರುತ್ತೆ ಅವರಿಗೆ, ಪ್ರಭುಪಾದರಿಗೆ. ಹಾರ್ಟ್ ಅಟ್ಯಾಕ್ ಆದಾಗ ಮಲಗಿದ್ರು, ಕನಸು ಬರುತ್ತೆ. ಕನಸಲ್ಲಿ ಕೃಷ್ಣ ಹಡಗನ್ನ ಒತ್ತುತ್ತಾ ಇದ್ದಾನೆ, ಎಲ್ಲ ದಶಾವತಾರಗಳು ಆ ಹಡಗಿನ ಸುತ್ತ ಇದ್ದಾರೆ ಅನ್ನೋ ಒಂದು ದರ್ಶನ ಅವರಿಗೆ ಕನಸಲ್ಲಾಗತ್ತಂತೆ. ಪ್ರಭುಪಾದರು ಅಮೆರಿಕದಲ್ಲಿ ಯಾವ ನಗರದಲ್ಲಿ ಇಸ್ಕಾನ್ ಸ್ಥಾಪನೆ ಮಾಡಿದ್ರು? ನ್ಯೂಯಾರ್ಕ್. ಕರೆಕ್ಟ್ ಆನ್ಸರ್, ನ್ಯೂಯಾರ್ಕ್. ನ್ಯೂಯಾರ್ಕ್ ನಗರದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಇಸ್ಕಾನ್ ಫುಲ್ ಫಾರ್ಮ್ ಯಾರಿಗೆ ಗೊತ್ತು? ISKCON. ಇದರ ಫುಲ್ ಫಾರ್ಮ್ ಯಾರಿಗೆ ಗೊತ್ತು? ಯಾರು ಗೊತ್ತಿಲ್ವಾ? ಹೇಳಿ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್, ISK. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾ ಸಂಘ ಅಂತ ಇದರ ಹೆಸರು. ವೈ ಇಂಟರ್ನ್ಯಾಷನಲ್? ಬಿಕಾಸ್ ಇಟ್ಸ್ ಆಲ್ ಓವರ್ ದ ವರ್ಲ್ಡ್. ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಇಸ್ಕಾನ್ ಹರಡಿದೆ. ಅದು ಯಾರಿಂದ ಸಾಧ್ಯವಾಯಿತು? ಶೀಲ ಪ್ರಭುಪಾದರಿಂದ. ಓಕೆ. ಶೀಲ ಪ್ರಭುಪಾದರು 1965 ಅಮೆರಿಕ ಹೋದರು. 77ವರೆಗೂ ಅವರು ಪ್ರಚಾರ ಮಾಡಿದ್ದಾರೆ. 12 ವರ್ಷದಲ್ಲಿ ಕೃಷ್ಣನ 108 ದೇವಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಎಷ್ಟು? 108. ಸುಮಾರು 80 ಗ್ರಂಥಗಳನ್ನು ಬರೆದಿದ್ದಾರೆ. ಈ ಸಂಸ್ಕೃತದಿಂದ ಇಂಗ್ಲಿಷ್ಗೆ. ಸುಮಾರು 70 ಭಾಷೆಗಳಲ್ಲಿ ಈ ಗ್ರಂಥಗಳು ಅನುವಾದವಾಗಿವೆ. ವಿಶ್ವದ ಮೂಲೆ ಮೂಲೆಯಲ್ಲಿ ಹೋಗಿದ್ದಾರೆ. ಪ್ರಭುಪಾದರು 12 ವರ್ಷದಲ್ಲಿ ಈ ಭೂಗೋಳವನ್ನ 14 ಬಾರಿ ಟ್ರಾವೆಲ್ ಮಾಡಿದ್ದಾರೆ, ಸುತ್ತಿದ್ದಾರೆ. ಎಷ್ಟು ಬಾರಿ? 14 times. 70-year-old man, 70 ವರ್ಷದ ವಯಸ್ಸಿನ ವ್ಯಕ್ತಿ ಪ್ರಚಾರಕ್ಕೋಸ್ಕರ
ಸುತ್ತಾಗ್ತಾ ಇದ್ರು, ಅಷ್ಟು ಫಾಸ್ಟಾಗಿ ಪ್ರೀಚಿಂಗ್ ಮಾಡಿದ್ದಾರೆ. ಪ್ರಭುಪಾದರು ಹುಟ್ಟಿದಾಗ ಒಬ್ಬ ಜ್ಯೋತಿಷ್ಯ ಬಂದು ಅವರ ಪತ್ರಿ ನೋಡ್ತಾನೆ, ಜನ್ಮಪತ್ರಿ ನೋಡ್ತಾನೆ, ಈ ಬಾಲಕ ಅದ್ಭುತ ಕಾರ್ಯವನ್ನು ಮಾಡ್ತಾನೆ, 108 ಕೃಷ್ಣನ ದೇವಸ್ಥಾನವನ್ನು ಸ್ಥಾಪಿಸ್ತಾನೆ ಅಂತ ಅವರು ಹುಟ್ಟಿದಾಗನೇ ಹೇಳಿದರು. ಸೊ ಭವಿಷ್ಯವಾಣಿ ಸತ್ಯವಾಯಿತು. ಓಕೆ, ಸೊ ಇಂಥ ಮಹಾಪುರುಷರ ಬಗ್ಗೆ ಕೂಡ ನಾವು ಕೇಳಬೇಕು. ಸಂತರ ಬಗ್ಗೆ, ಸಂತರ ಚರಿತ್ರೆಯನ್ನು ನಾವು ಕೇಳಿದಾಗ ಒಂದು ಇನ್ಸ್ಪಿರೇಷನ್ ಬರುತ್ತೆ. ರೈಟ್, ನಾವೆಲ್ಲರೂ ಭಾರತೀಯರು ತಾನೆ? ಓಕೆ, ಭಾರತೀಯರು ನಾವೆಲ್ಲ. ಸೊ ಭಾರತ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ವಾಟ್ ಇಸ್ ಸ್ಪೆಷಾಲಿಟಿ ಆಫ್ ಇಂಡಿಯಾ? ಟೆಂಪಲ್. ಓಕೆ, ಟೆಂಪಲ್ಸ್, ದೆನ್ ಕಲ್ಚರ್. ಭಾರತೀಯರು, ಭಾರತ ನಮ್ಮ ಸಂಸ್ಕೃತಿಗೆ ಪ್ರಸಿದ್ಧವಾಗಿದೆ. ಈ ಸಂಸ್ಕೃತಿಯನ್ನ ಉಳಿಸಬೇಕು, ಇದನ್ನ ಬೆಳೆಸಬೇಕು. ಇದು ಯಾರ ಕೈಯಲ್ಲಿದೆ? ಬೇರೆಯವ್ರ ಕೈಯಲ್ಲಿದೆಯಾ? ನಾವೆಲ್ಲ ಭಾರತೀಯರು, ನಮ್ಮ ಕೈಯಲ್ಲಿ ನಮ್ಮ ಸಂಸ್ಕೃತಿ ಉಳಿಸೋದಿದೆ. ನಾವೇ ಉಳಿಸಬಹುದು, ನಾವೇ ಇದನ್ನ ಬೆಳೆಸಬಹುದು. ಅದಕ್ಕೆ ನಾವು ಈ ನಮ್ಮ ಸಂಸ್ಕೃತಿಯನ್ನ ತುಂಬಾ ಗಂಭೀರವಾಗಿ ತಗೋಬೇಕು, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿ ಎಲ್ಲಿಂದ ಗೊತ್ತಾಗುತ್ತೆ? ಭಗವದ್ಗೀತೆ, ಭಾಗವತ ಪುರಾಣ, ಮಹಾಭಾರತ, ರಾಮಾಯಣ, ಈ ಎಲ್ಲ ಗ್ರಂಥಗಳಲ್ಲಿ ನಮಗೆ ನಮ್ಮ ಸಂಸ್ಕೃತಿ ಗೊತ್ತಾಗುತ್ತೆ. ಓಕೆ, ಈಗ ಒಂದು ಕಥೆ ಹೇಳ್ತೇನೆ ನಿಮಗೆ, ಮಹಾಭಾರತದ ಕಥೆ ಇದೆ. ಓಕೆ, ಇದರಲ್ಲಿ ತುಂಬಾ ಒಂದು ಒಳ್ಳೆಯ ಲೆಸನ್ ಇದೆ, ಗಮನ ಕೊಟ್ಟು ಕೇಳಿ. ಕುರುಕ್ಷೇತ್ರ ಯುದ್ಧದ ಪ್ರಾರಂಭದಲ್ಲಿ ಎಲ್ಲಾ ರಾಜರು ತಮ್ಮ ತಮ್ಮ ಪಕ್ಷವನ್ನು ಆಯ್ಕೆ ಮಾಡ್ತಾ ಇದ್ರು. ಕೆಲವರು ಪಾಂಡವರ ಪಕ್ಷದಲ್ಲಿ, ಕೆಲವರು ಕೌರವರ ಪಕ್ಷದಲ್ಲಿ. ಕೃಷ್ಣನನ್ನ ತಮ್ಮ ಪಕ್ಷದಲ್ಲಿ ತಗೊಳ್ಳೋದಕ್ಕೆ ಇಬ್ರು ಬರ್ತಾರೆ, ದುರ್ಯೋಧನ ಮತ್ತೆ ಅರ್ಜುನ ಇಬ್ರು ದ್ವಾರಕೆಗೆ ಬರ್ತಾರೆ. ದ್ವಾರಕದಲ್ಲಿ ಕೃಷ್ಣ ರೆಸ್ಟ್ ಮಾಡ್ತಾ ಇದ್ದ, ವಿಶ್ರಾಂತಿ ತಗೊಂತಾ ಇದ್ದ. ಸೊ ದುರ್ಯೋಧನ ಬಂದು ಕೃಷ್ಣನ ತಲೆ ಪಕ್ಕದಲ್ಲಿ ಕೂತ್ಕೊತಾನೆ. ಓ, ಕೃಷ್ಣ ಮಲಗಿದಾನೆ, ಸೊ ಎದ್ದೇಳೋವರೆಗೂ ನಾನು ಕೂತ್ಕೊಂಡಿರ್ತೀನಿ. ಸ್ವಲ್ಪ ಸಮಯದ ನಂತರ ಅರ್ಜುನ ಬರ್ತಾನೆ. ಅರ್ಜುನ ಬಂದು ಕೃಷ್ಣನ ಪಾದದ ಅಡಿಯಲ್ಲಿ ಕೂತ್ಕೋತಾನೆ. ಇಬ್ರು ಕಾಯ್ತಾ ಇದ್ರು ಯಾವ ಕೃಷ್ಣ ಹೇಳ್ತಾನೆ ಅಂತ. ಸೊ ಕೃಷ್ಣ ಎದ್ಬಿಟ್ಟ. ಎದ್ದಾಗ ಫಸ್ಟ್ ನೋಡ್ತಾನೆ ಅರ್ಜುನನ, ಮುಂದೆ ಇದ್ದ. ದುರ್ಯೋಧನ ಹಿಂದೆ ತಲೆ ಕಡೆ ಕೂತಿದ್ದ. ಹೇ ಅರ್ಜುನ, ಬಂದಿದೀಯಾ ನೀನು? ಆಗ ದುರ್ಯೋಧನ, ನಾನು ಬಂದಿದ್ದೀನಿ ಕೃಷ್ಣ. ಓ, ನೀನು ಇದೆಯಾ? ಓಕೆ ಅಂತ ನೋಡ್ತಾನೆ. ಸೊ ಕೃಷ್ಣ ಇಬ್ಬರನ್ನ ಸ್ವಾಗತಿಸ್ತಾನೆ. ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಆಗ ಇಬ್ರು ಹೇಳ್ತಾರೆ, ನೋಡಿ, ಯುದ್ಧ ಪ್ರಾರಂಭವಾಗ್ತಾ ಇದೆ, ನಿಮ್ಮ ಸಹಾಯ ನನಗೆ ಬೇಕು. ಸೊ ಕೃಷ್ಣನ ಸಹಾಯ ನಮಗೆ ಬೇಕು ಅಂತ ಇಬ್ರು ಹೇಳ್ಕೊಂತಾರೆ. ಆಗ ಕೃಷ್ಣ ಹೇಳ್ತಾನೆ, ನೀವು ಇಬ್ರು ಒಟ್ಟಿಗೆ ಬಂದಿದ್ದೀರಾ, ಸೊ ಇಬ್ರಿಗೂ ನಾನು ಸಹಾಯ ಮಾಡ್ತೀನಿ. ಸೊ 2 ಆಪ್ಷನ್ಸ್ ಇದೆ, 2ರಲ್ಲಿ ನೀವು ಚೂಸ್ ಮಾಡಿ ಅಂತ. ಫಸ್ಟ್ ಆಪ್ಷನ್ ಏನು? ನನ್ನ ನಾರಾಯಣಿ ಸೇನಾ ಇದೆ, ನಾರಾಯಣಿ ಸೇನಾ, ಒಂದು ಅಕ್ಷೋಹಿಣಿ ನಾರಾಯಣಿ ಸೇನಾ, ವೆರಿ ಪವರ್ಫುಲ್. ಯಾರು ನಾರಾಯಣಿ ಸೇನೆಯನ್ನ ಸೋಲಿಸಿಗೆ ಸಾಧ್ಯವಿಲ್ಲ ಅಂತಹ ಸೇನೆ ಅದು, ಅನ್ಡಿಫೀಟಬಲ್ ಆರ್ಮಿ. ಇನ್ನೊಂದು ಪಕ್ಷದಲ್ಲಿ ನಾನು ಬರ್ತೀನಿ, ಆದರೆ ನಾನು ಯುದ್ಧ ಮಾಡೋದಿಲ್ಲ, ಅಸ್ತ್ರವನ್ನು ಎತ್ತೋದಿಲ್ಲ, ಯಾವುದೇ ವೆಪನ್ಸ್ ನಾನು ಎತ್ತೋದಿಲ್ಲ ಅಂತಾನೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜುನ, ನೀನು ಚಿಕ್ಕವನು, ಅದಕ್ಕೆ ನಿನಗೆ ಫಸ್ಟ್ ಚಾನ್ಸ್ ಕೊಡ್ತೀನಿ ಅಂತ ಅರ್ಜುನ ನಿನ್ಗೆ ಚಾನ್ಸ್ ಕೊಡ್ತಾನೆ. ಅರ್ಜುನ ಏನನ್ನ ಸೆಲೆಕ್ಟ್ ಮಾಡ್ದ? ಸೈನ್ಯವನ್ನ ಅಥವಾ ಕೃಷ್ಣನನ್ನ? ತಕ್ಷಣ ಒಂದು ಆಲೋಚನೆ ಮಾಡ್ದೇನೆ ಕೃಷ್ಣ ನೀನ್ ಬೇಕು ಅಂತ ಹೇಳ್ಬಿಟ್ಟ ಅರ್ಜುನ. ಆಗ ದುರ್ಯೋಧನ ಯೋಚನೆ ಮಾಡ್ತಾ ಇದ್ದ, ಎಂತ ಮೂರ್ಖ ಅರ್ಜುನ, ಬುದ್ಧಿನೇ ಇಲ್ಲ, ದಡ್ಡ ಇವನು, ಯಾರು ಯುದ್ಧ ಮಾಡೋದಿಲ್ಲ ಅವನನ್ನ ಆಯ್ಕೆ ಮಾಡ್ತಾ ಇದ್ದಾನೆ. ಸೊ ದುರ್ಯೋಧನನಿಗೆ ಹೊರಗಡೆ ತುಂಬಾ ಸಂತೋಷ ಆಯ್ತು, ನಾರಾಯಣ ಸೇನಾ ನನಗೆ ಸಿಗುತ್ತೆ ಅಂತ. ಆಗ ಕೃಷ್ಣನಿಗೆ ಹೇಳ್ತಾನೆ, ಆಯ್ತು ಕೃಷ್ಣ, ನೀನು ಅವರು ಅರ್ಜುನನ ಪಕ್ಷದಲ್ಲಿ ಹೋಗ್ತಾ ಇದ್ದೀ, ನಿನ್ನ ಸೇನೆ ನಾನು ಕೊಟ್ಬಿಡು ಅಂತ. ನೋಡಿ ಎಂತ ಒಂದು ಕಪಟಿ ಭಾವನೆ ದುರ್ಯೋಧನದು. ಒಳಗಡೆ ಒಂದು, ಹೊರಗಡೆ ಇನ್ನೊಂದು, ಹೇಳೋದೊಂದು ಮಾಡೋದು ಇನ್ನೊಂದು, ಅದು ದುರ್ಯೋಧನನ ಕಪಟ ಭಾವನೆ. ಸೊ ಅರ್ಜುನ ಕೃಷ್ಣನನ್ನ ಆಯ್ಕೆ ಮಾಡ್ದ. ಕೃಷ್ಣ ಏನ್ ಕೆಲಸ ಮಾಡ್ತಾ ಇದ್ದ ಯುದ್ಧ ಭೂಮಿಯಲ್ಲಿ? ಯಾವ ಸ್ಥಾನವನ್ನ ತಗೊಂಡ? ಸಾರಥಿ. ಅರ್ಜುನ ಹಿಂದೆ ಕೂತ್ಕೊಂಡಿದ್ದ, ಮುಂದೆ ಕೃಷ್ಣ ರಥವನ್ನು ಓಡಿಸ್ತಾ ಇದ್ದ. ತುಂಬಾ ಒಂದು ಕೀಳು ಸ್ಥಾನವದು. ಡ್ರೈವರ್ ಪೊಸಿಷನ್ ಇಸ್ ಲೈಕ್, ದೇ ಡೋಂಟ್ ಮತ್ಲಬ್ ನಾಟ್ ಸೋ ಹೈ ಪೊಸಿಷನ್. ಡ್ರೈವರ್ ಆಗಿ ಓಡ್ತಾ ಇದ್ದ. ನೋಡಿ, ಕೃಷ್ಣನೇ ಡ್ರೈವರ್ ಆಗಿದ್ದಾನೆ. ಯಾವಾಗ?
ಭಕ್ತರಿಗೆ ಡ್ರೈವ್ ಮಾಡ್ತಾನೆ, ತನ್ನ ಭಕ್ತರ ಸೇವೆಯನ್ನ ಮಾಡೋದಕ್ಕೆ ತತ್ಪರನಾಗಿರ್ತಾನೆ ಕೃಷ್ಣ. ಅಂತಹ ಒಂದು ಸ್ಥಾನವನ್ನು ತಗೊಂಡು ಅರ್ಜುನನಿಗೆ ಸೇವೆ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಯುದ್ಧ ಯಾರು ಗೆದ್ರು? ಪಾಂಡವರು ಗೆದ್ರು, ಕೌರವರು ಗೆದ್ರು? ಕೃಷ್ಣ ಯುದ್ಧ ಮಾಡಲಿಲ್ಲ, ಆದ್ರೂ ಕೂಡ ಪಾಂಡವರು ಗೆದ್ರು. ಯಾಕೆ? ದೇವರು, ಕೃಷ್ಣನೇ ದೇವರು, ಕರೆಕ್ಟ್? ಧರ್ಮದಿಂದ. ಓಕೆ, ಗೀತೋಪದೇಶ. ಓಕೆ, ಕೃಷ್ಣ ಗೀತೋಪದೇಶವನ್ನು ಕೊಟ್ಟಿದ್ದ. ಓಕೆ, ಅರ್ಜುನಿಗೆ ಈ ಒಂದು ಮಾತು ಗೊತ್ತಿತ್ತು, ತಿಳುವಳಿಕೆ ಇತ್ತು. ಅದೇನ್ ಗೊತ್ತಾ? ಯಾರು ದೇವರ ಪಕ್ಷದಲ್ಲಿ ಇರ್ತಾರೋ ಅವರಿಗೆ ಗೆಲುವು ಖಚಿತ, ಯಾರು ಅಧರ್ಮದ ಪಕ್ಷದಲ್ಲಿ ಇರ್ತಾರೋ ಅವರ ವಿನಾಶ ಖಚಿತ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೋ ಧರ್ಮ ಅವರ ರಕ್ಷಣೆ ಮಾಡುತ್ತೆ. ಸೊ ಪಾಂಡವರು ಧರ್ಮ ಪಾಲಕರಾಗಿದ್ರು. ಅವರು ಕೃಷ್ಣನನ್ನು ಆಯ್ಕೆ ಮಾಡಿದ್ರು. ಕೃಷ್ಣ ಹೇಳ್ದಂಗೆ ಅವರು ನಡ್ಕೊಂತ ಇದ್ರು, ಅದಕ್ಕೆ ಅವರಿಗೆ ವಿಜಯ ಖಚಿತವಾಯಿತು. ಅದೇ ಇಲ್ಲಿ ಕೌರವರು, ಅವರು ಅಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು. ಅವರ ಹತ್ರ ನಾರಾಯಣ ಸೇನೆ ಇದ್ರು ಕೂಡ ಅವರು ಸೋತ್ ಹೋದ್ರು. ಕರೆಕ್ಟ್? ಸೊ ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಸಿಚುವೇಶನ್ಸ್ ಬರುತ್ತೆ. ಆಗ ನಾವು ಯಾರನ್ನ ಆಯ್ಕೆ ಮಾಡಬೇಕು? ಕೃಷ್ಣನನ್ನು ಅಥವಾ ಬೇರೆ ಯಾವುದನ್ನ? ವಿ ಶುಡ್ ಆಲ್ವೇಸ್ ಚೂಸ್ ಕೃಷ್ಣ. ಧರ್ಮವನ್ನ ನಾವು ಚೂಸ್ ಮಾಡಬೇಕು, ಅಧರ್ಮವನ್ನ ಎಂದು ಮಾಡೋಕ್ಕೆ ಹೋಗಬಾರದು ಅಂತ ಒಂದು ಪಾಠವನ್ನು ನಾವು ಇಲ್ಲಿಂದ ಕಲಿತೀವಿ. ಸೊ ನಿಮ್ಮ ಜೀವನದಲ್ಲೂ ಕೂಡ ಆಯ್ಕೆಗಳು ಬರ್ತವೆ. ಓಕೆ, ಹರೇ ಕೃಷ್ಣ. ಗಮನ ಇಲ್ಲಿ ಎಲ್ಲರೂ ಹೇಳಿ, ಹರೇ ಕೃಷ್ಣ. ಗಮನ ಇಲ್ಲಿ ಬಂದ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಕೂಡ ಚಾಯ್ಸಸ್ ಬರುತ್ತೆ. ಕೆಟ್ಟದನ್ನು ಮಾಡ್ಬೇಕು, ಒಳ್ಳೇದನ್ನು ಮಾಡ್ಬೇಕು. ಕೆಲವೊಮ್ಮೆ ಕೆಟ್ಟ ದುಷ್ಟರು ಇರ್ತಾರೆ, ದುಷ್ಟ ಜನರು, ಫ್ರೆಂಡ್ಸು. ಬಾರು ಸಿಗರೇಟ್ ಸೇದೋಣ ಅಂತಾರೆ, ಬಾರು ಫಿಲ್ಮಿಗೆ ಹೋಗೋಣ ಅಂತಾರೆ. ನಾವೇನ್ ಮಾಡಿ ಹೇಳ್ಬೇಕು ಅವಾಗ? ವಾಟ್ ಶುಡ್ ವಿ ಸೇ? ಇಲ್ಲ, ಬರೋದಿಲ್ಲ. ರೈಟ್? ದುರ್ಯೋಧನ ಮತ್ತೆ ಕರ್ಣನ ಫ್ರೆಂಡ್ಶಿಪ್ ಹೇಗಿತ್ತು? ಒಳ್ಳೇದಿತ್ತ ಕೆಟ್ಟದಿತ್ತ? ಒಳ್ಳೇದಿತ್ತ? ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದ್ರೌಪದಿಯ ವಸ್ತ್ರಹರಣ ಮಾಡ್ತಾ ಇದ್ರು ಯಾರು? ದುಶ್ಯಾಸನ. ಕರ್ಣ ನಿಲ್ಸಿದ್ನ? ದುರ್ಯೋಧನ ನಿಲ್ಸಿದ್ನ? ಕೆಟ್ಟವರು ಒಳ್ಳೆಯವರು? ಕೆಟ್ಟವರು. ಅವರ ಫ್ರೆಂಡ್ಶಿಪ್ ಹೇಗಿತ್ತಂದ್ರೆ, ಸಪೋಸ್ ಒಬ್ಬ ಫ್ರೆಂಡ್ ಹೇಳ್ತಾನೆ ಬಾ ಸಿಗರೇಟ್ ಸೇದೋ ಹೋಗೋಣ ಅಂತ, ಇನ್ನೊಬ್ಬ ಹೇಳ್ತಾನೆ ಹೌದಾ ನಾನು ಬರ್ತೀನಿ. ಆ ರೀತಿ ಅವ್ರ ಫ್ರೆಂಡ್ಶಿಪ್ ಇತ್ತು. ಯಾಕಂದ್ರೆ ಕರ್ಣನಿಗೆ ದುರ್ಯೋಧನ ರಾಜ್ಯವನ್ನು ಕೊಟ್ಟಿದ್ದ, ಅಂಗ ದೇಶದ ರಾಜನಾಗಿ ಮಾಡಿದ್ದ. ಆ ಒಂದು ಕೃತಜ್ಞತೆ ಭಾವನೆಯನ್ನು ಕರ್ಣ ಇಟ್ಕೊಂಡಿದ್ದ. ಅದಕ್ಕೋಸ್ಕರ ದುರ್ಯೋಧನ ಏನೇ ಕೆಟ್ಟ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ತಾ ಇದ್ದ. ದ್ರೌಪದಿ ವಸ್ತ್ರಹರಣ ಸಪೋರ್ಟ್, ಯುದ್ಧ ಮಾಡೋದು ಸಪೋರ್ಟ್. ಕರ್ಣ ನಿಜವಾಗೂ ಒಳ್ಳೆ ಸ್ನೇಹಿತನಾಗಿದ್ರೆ ದುರ್ಯೋಧನಿಗೆ ಹೇಳಬೇಕಿತ್ತು, ಈ ಯುದ್ಧ ಮಾಡೋದು ಸರಿಯಲ್ಲ, ಯುದ್ಧ ನಿಲ್ಲಿಸು ಅಂತ. ಎ ಟ್ರೂ ಫ್ರೆಂಡ್ ಇಸ್ ಒನ್ ಹೂ ಸೇಸ್ ಯು ಆರ್ ರಾಂಗ್. ಕೆಟ್ಟದನ್ನು ಮಾಡುವಾಗ ಕೆಟ್ಟದ್ದು ಅಂತ ಹೇಳ್ತಾನೆ, ಅದರಲ್ಲಿ ಕೈ ಜೋಡಿಸೋದಿಲ್ಲ. ಕೆಟ್ಟವ್ರು ಹೆಂಗೆ? ಕೆಟ್ಟದ್ರಲ್ಲಿ ಕೆಟ್ಟ ಕೈ ಜೋಡಿಸ್ತಾರೆ, ನಾನು ಮಾಡ್ತೀನಿ ಮಾಡೋಣ ಅಂತ. ಸೊ ವಿ ಶುಡ್ ಬಿ ನಾಟ್ ಲೈಕ್ ದುರ್ಯೋಧನ ಆ್ಯಂಡ್ ಕರ್ಣ. ಅದೇ ನೀವು ನೋಡಿ ಕೃಷ್ಣ ಮತ್ತೆ ಸುಧಾಮ ಫ್ರೆಂಡ್ಶಿಪ್, ಅದು ಹೇಗಿತ್ತು? ಒಳ್ಳೇದ ಕೆಟ್ಟದ ಫ್ರೆಂಡ್ಶಿಪ್? ಎಂಥ ಅದ್ಭುತವಾದ ಫ್ರೆಂಡ್ಶಿಪ್ ಅದು. ಸೊ ನಮ್ಮ ಫ್ರೆಂಡ್ಶಿಪ್ ದುರ್ಯೋಧನ ಕರ್ಣನ್ ಥರ ಇರಬಾರ್ದು, ಕೃಷ್ಣ ಸುಧಾಮ ಥರ ಇರಬೇಕು. ಸೊ ಕೃಷ್ಣ ಆ್ಯಂಡ್ ಸುಧಾಮ ದೇ ವೇರ್ ಇನ್ ದ ಸೇಮ್ ಗುರುಕುಲ್, ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು. ಕೃಷ್ಣ ರಾಜ, ಸುಧಾಮ ಬಡ ಬ್ರಾಹ್ಮಣ. ಆದ್ರೆ ಇಬ್ಬರ ಮಧ್ಯೆ ಮೈತ್ರಿ ತುಂಬಾ ಗಾಢವಾಗಿತ್ತು. ಮುಂದೆ ಹೋಗಿ ಕೃಷ್ಣ ರಾಜನಾಗ್ತಾನೆ, ಸುಧಾಮ ಕೂಡ ಮದುವೆ ಆಗಿ ಮನೆ ನಡೆಸ್ತಾ ಇದ್ದ. ತುಂಬಾ ಬಡತನ ಮನೆಯಲ್ಲಿ, ತಿನ್ನೋದಕ್ಕೂ ಏನು ಇರ್ಲಿಲ್ಲ. ಆಗ ಸುಧಾಮನ ಹೆಂಡತಿ ಹೇಳ್ತಾಳೆ, ಕೃಷ್ಣ ಹತ್ರ ಹೋಗಿ ಏನೋ ಸಹಾಯ ಕೇಳು ಅಂತ. ಆಗ ಸುಧಾಮ ಹೋಗ್ತಾನೆ ಕೃಷ್ಣ ಹತ್ರ. ಹೋಗುವಾಗ ಯೋಚನೆ ಮಾಡ್ತಾನೆ, ಕೃಷ್ಣ ಹತ್ರ ಹೋಗ್ತಾ ಇದ್ದೀನಿ, ಎಷ್ಟು ವರ್ಷಗಳ ನಂತರ ನೋಡ್ತಾ ಇದ್ದೀನಿ, ನೋಡಕ್ಕೆ ಅವಕಾಶ ಸಿಗುತ್ತೆ, ಏನಾದ್ರೂ ಗಿಫ್ಟ್ ತಗೊಂಡು ಹೋಗ್ಬೇಕಲ್ಲ ನಾನು. ಮನೇಲಿ ಏನೂ ಇರ್ಲಿಲ್ಲ. ಅವಲಕ್ಕಿ, ಗೋಡಂಬಿ ತುಂಬಾ ಕಾಸ್ಟ್ಲಿ, ಅವನ ಹತ್ರ ಹೇಗೆ ಸಿಗುತ್ತೆ? ಅಕ್ಕಿನೂ ಇರ್ಲಿಲ್ಲ, ಅವಲಕ್ಕಿ ಇತ್ತು. ಅವಲಕ್ಕಿನ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಹೋಗ್ತಾನೆ. ಸೊ ಸುಧಾಮ ಕೃಷ್ಣನ ಅರಮನೆ ಹೋಗ್ತಾನೆ. ಅರಮನೆಯಲ್ಲಿ ಕೃಷ್ಣ ನೋಡ್ತಾನೆ ಸುಧಾಮ ಬಂದಿದ್ದಾನೆ ಅಂತ. ಓಡೋಡಿ ಬಂದು ಸುಧಾಮನನ್ನ ಸ್ವಾಗತಿಸ್ತಾನೆ.
ಸುಧಾಮ ಬಾ ಮನೆಗೆ ಅಂತ. ಅರಮನೆಯಲ್ಲಿ ಕರ್ಕೊಂಡೋಗಿ ಅರಮನೆಯಲ್ಲಿ ಒಳ್ಳೆ ಆಸನ ಇತ್ತು, ರೈಟ್? ಅದರ ಆಸನದ ಮೇಲೆ ಕುಳ್ಳರಿಸ್ತಾನೆ. ಸುಧಾಮ ಕೂತಿದ್ದ. ಕೃಷ್ಣ ಸುಧಾಮ ಪಾದವನ್ನು ತೊಳಿತಾನೆ, ಪಾದ ಪೂಜೆ ಮಾಡ್ತಾನೆ, ರೈಟ್? ನಂತರ ಕೃಷ್ಣ ಕೇಳ್ತಾನೆ, ಏನೋ ಬಚ್ಚಿಟ್ಟಿದ್ಯಾ ನೀನು, ಏನಿದೆ ನಿನ್ನ ಕೈಯಲ್ಲಿ ಅಂತ. ಸುಧಾಮ ಹೇಳ್ತಾನೆ, ಏನೂ ಇಲ್ಲ. ಸುಧಾಮನಿಗೆ ಸಂಕೋಚ ಆಗ್ತಾ ಇತ್ತು. ಯಾಕಂದ್ರೆ ಸುಧಾಮ ತುಂಬಾ ಬಡ ಬ್ರಾಹ್ಮಣ, ಬಟ್ಟೆ ಎಲ್ಲ ಹರಿದಿತ್ತು, ಹರಿದಲ್ಲೆಲ್ಲ ಗಂಟಾಗ್ತಾ ಇದ್ದ. ಅಷ್ಟು ದುಡ್ಡು ಇರ್ಲಿಲ್ಲ ಅವನ ಹತ್ರ, ತುಂಬಾ ಸರೋಗಿದ್ದ, ಹಾಗೆ ಊಟ ಇರಲಿಲ್ಲ. ಮತ್ತೆ ಅರಮನೆಯಲ್ಲಿ ಎಷ್ಟೊಂದು ಶಿಸ್ತು, ಎಷ್ಟು ಐಶ್ವರ್ಯ, ಮತ್ತೆ ಎಷ್ಟು ಛಪ್ಪನ್ ಬೋಗ್ 56 ಐಟಮ್ ಕೃಷ್ಣ ತಿನ್ಸಿದ ಸುಧಾಮನಿಗೆ ಕೊಟ್ಟಿದ್ದ. ಸುಧಾಮ ಇದನ್ನೆಲ್ಲ ನೋಡಿ ಸಂಕೋಚ ಪಟ್ಟು ಅವಲಕ್ಕಿಯನ್ನ ಬಚ್ಚಿಟ್ಟಿದ್ದ. ಕೃಷ್ಣ ಕೇಳ್ತಾನೆ, ಕೊಡು ಅದನ್ನ, ನನ್ಗೆ ಅದು ಬೇಕು ಅಂತ. ಸುಧಾಮ ಹೇಳ್ತಾನೆ, ಅದು ಏನೂ ಇಲ್ಲ ಅಂತ. ಕೃಷ್ಣ ಅದನ್ನ ಕಸ್ಕೊಂಡು ಓಪನ್ ಮಾಡಿ ನೋಡ್ತಾನೆ, ಓ ಅವಲಕ್ಕಿ, ನನಗೆ ತುಂಬಾ ಇಷ್ಟ ಇದು. ಅದು ಒಂದು ತುತ್ತು ತಿಂತಾನೆ. ಕೃಷ್ಣ ಹೇಳ್ತಾನೆ, ಇಂಥ ಅದ್ಭುತವಾದ ಒಂದು ಆಹಾರವನ್ನ ನಾನು ಎಂದೂ ಸೇವಿಸಿಲ್ಲ, ಅಷ್ಟು ಟೇಸ್ಟಿಯಾಗಿದೆ ಅಂತ ಕೃಷ್ಣ ಹೇಳ್ತಾನೆ. 2ನೇ ಬಾರಿ ತಿಂತಾನೆ, ಆಹಾ ಅದ್ಭುತ, ಅಮೃತ ಅಂತ ತಿಂತಾನೆ. 3ನೇ ಬಾರಿ ತಿನ್ಬೇಕಾದ ರುಕ್ಮಿಣಿ ಮಾತಾ ಕೈ ಹಿಡ್ತಾಳೆ ಕೃಷ್ಣ ಸಾಕು, ನನಗೂ ಸ್ವಲ್ಪ ಬೇಕು ಅಂತ. 2 ತುತ್ತು ತಿಂದಿದ್ದಕ್ಕೆ ಸುಧಾಮ ಈಗ ಕುಬೇರನಿಗಿಂತಲೂ ಹೆಚ್ಚು ಶ್ರೀಮಂತನಾಗಿದ್ದಾನೆ. 3ನೇ ತುತ್ತು ತಿಂದ್ರೆ ನಾನೇ ಸ್ವತಃ ಅವ್ರ ಮನೆಗೆ ಹೋಗಿ ಸೇವೆ ಮಾಡ್ಬೇಕಾಗುತ್ತೆ, ನನ್ ಬೇಡ ಅಂತ ರುಕ್ಮಿಣಿ ಹೇಳ್ತಾಳೆ, ನಿಲ್ಲಿಸ್ತಾಳೆ, ರೈಟ್? ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮಿನೇ ಸುಧಾಮನ್ ಮನೆಗೆ ಹೋಗ್ಬೇಕಾಗದೆ, ಕೃಷ್ಣ 3ನೇ ತುತ್ತು ತಿಂದ್ರೆ ಅಂತ ನಿಲ್ಲಿಸ್ಬಿಡ್ತಾಳೆ. ಸೊ ಅಷ್ಟು ಪ್ರೀತಿ ಕೃಷ್ಣ ಮತ್ತೆ ಸುಧಾಮ ಮಧ್ಯೆ, ರೈಟ್? ಸೊ ಅವಲಕ್ಕಿಯನ್ನ ತಿಂತಾನೆ. ಮತ್ತೆ ಸುಧಾಮ ಕೃಷ್ಣನ್ಗೆ ಬೇಡ್ಕೊಳಕ್ ಬಂದಿದ್ದ. ಸುಧಾಮ ಬೇಡಲೇ ಇಲ್ಲ, ಏನು ಬೇಡ್ಕೊಳ್ಳಿಲ್ಲ, ನಥಿಂಗ್. 2-3 ದಿನ ಅಲ್ಲೇ ಇದ್ರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಆನಂದ ಅನುಭವ ಮಾಡ್ತಾ ಇದ್ರು. ಸುಧಾಮ ಒಂದು ಮಾತು ಸಹಾಯ ಕೇಳಲಿಲ್ಲ. ಸುಧಾಮ ವಾಪಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಸುಧಾಮ ಏನ್ ನೋಡ್ತಾನೆ? ಅರಮನೆ ನೋಡ್ತಾನೆ. ಅರಮನೆ ಒಳಗಿಂದ ಬರ್ತಾಳೆ ಯಾರು? ಅವ್ರ ಹೆಂಡತಿ, ಮಕ್ಕಳು ಎಲ್ಲರೂ ಬರ್ತಾರೆ. ರೇಷ್ಮೆ ಸೀರೆ, ಮಕ್ಕಳು ಚೆನ್ನಾಗಿ ಬಟ್ಟೆ ತೊಟ್ಟಿದ್ದಾರೆ. ಅಷ್ಟು ಗೊತ್ತಾಗ್ಲಿಲ್ಲ ಅವ್ರಿಗೆ ಇವ್ರು ಯಾರು ಅಂತ. ನಂತರ ಗಮನ ಕೊಟ್ಟು ನೋಡಿದಾಗ ನನ್ನ ಹೆಂಡತಿ ಮಕ್ಕಳು ಇದ್ದಾರೆ. ಎಲ್ಲಿಂದ ಬಂತು ಅರಮನೆ? ನಿನ್ ಕೃಷ್ಣ ಕೊಟ್ಟಿದ್ದಾನೆ ಅಂತ ಅವಳು ಹೇಳ್ತಾಳೆ. ಸೊ ಕೃಷ್ಣನ ಅನುಗ್ರಹ ಎಷ್ಟು ಅಪಾರವಾದದ್ದು. ಸ್ವಲ್ಪ ಸೇವೆ ಕೃಷ್ಣನಿಗೆ ಮಾಡಿದ ಸುಧಾಮ ಅದರ ಪ್ರತಿಕಾರವಾಗಿ ಎಷ್ಟು ಅದ್ಭುತವಾದ ಐಶ್ವರ್ಯವನ್ನು ಕೊಟ್ಟ. ಸೊ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ದಯವಿಟ್ಟು ಹೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹರ್ತಂ ಅಶ್ನಾಮಿ ಪ್ರಯತಾತ್ಮನಃ. 9ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಅರ್ಥ ಏನು ಗೊತ್ತಾ? ಕೃಷ್ಣನಿಗೆ ಒಂದು ಪತ್ರ, ಒಂದು ಪುಷ್ಪ, ಒಂದು ಫಲ ಅಥವಾ ಒಂದು ಗ್ಲಾಸ್ ನೀರು, ಒಂದು ಲೋಟ ನೀರು ಅರ್ಪಣೆ ಮಾಡಿದ್ರೆ ಸಾಕು, ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಸಾಕು, ಕೃಷ್ಣ ಅದನ್ನ ಸ್ವೀಕರಿಸ್ತಾನೆ. ಸೊ ಭಕ್ತಿಯಿಂದ ಕೃಷ್ಣ ಏನ್ ಕೊಟ್ರು ಸ್ವೀಕರಿಸ್ತಾನೆ. ಆ ಒಂದು ಸೇವೆ ಚಿಕ್ಕ ಸೇವೆ ಆಗಿರ್ಬೋದು, ಒಂದು ತುಳಸಿ ಪತ್ರ ಕೃಷ್ಣನಿಗೆ ಕೊಟ್ಟರೆ ಸಾಕು, ಕೃಷ್ಣ ಎಷ್ಟು ಸಂತುಷ್ಟನಾಗ್ತಾನೆ. ಹಿ ವಿಲ್ ಗಿವ್ ಅಬಂಡೆಂಟ್ಲಿ. ಹಿಂದಿಯಲ್ಲಿ ಒಂದು ಹೇಳ್ತಾರೆ ಮಾತು, ಭಗವಾನ್ ಜಬ್ ದೇತೆ ಹೇ ತೋ ಛಪ್ಪರ್ ಹಾಡುಕೆ ದೇತೆ. ಎಷ್ಟು ಕೊಡ್ತಾನಂದ್ರೆ ನಮ್ಗೆ 2 ಕೈ ಸಾಕಾಗೋದಿಲ್ಲ ಹಿಡ್ಕೊಳ್ಳೋದಕ್ಕೆ, ರೈಟ್? 2 hands ಆರ್ ನಾಟ್ ಸಫಿಷಿಯಂಟ್. ಇಷ್ಟೊಂದು ಕೊಟ್ಬಿಡ್ತಾನೆ. ಕೃಷ್ಣನಿಗೆ ಕೋಪ ಬಂದ್ರೆ ಎಲ್ಲವನ್ನು ಕತ್ಕೊಂಡ್ಬಿಡ್ತಾನೆ, 2 ಕೈಯಿಂದ ಹಿಡ್ಕೊಳಕ್ಕಾಗೋದಿಲ್ಲ, ಕತ್ಕೊಂಡ್ಬಿಡ್ತಾನೆ. ಸೊ ವಿ ಶುಡ್ ಪ್ಲೀಸ್ ಕೃಷ್ಣ, ದೆನ್ ಕೃಷ್ಣ ವಿಲ್ ಗಿವ್ ವಾಟ್ ಯು ನೀಡ್. ಓಕೆ, ಇವತ್ತಿನ ಪಾಠ ಏನಿತ್ತು? ಯಾರು ಹೇಳ್ತಾರೆ ಇವತ್ತು ಏನು ಪಾಠ ಕಲ್ತಿದ್ದೀನಿ ನಾವು ಅಂತ? ಕೃಷ್ಣ ಮತ್ತೆ ಸುಧಾಮ. ಅದಕ್ಕೂ ಮುಂಚೆ ಪ್ರಭುಜಿ ಏನ್ ಹೇಳಿದ್ರು? ಯಾರ ಕಥೆ ಹೇಳಿದ್ರು? ಇಸ್ಕಾನ್ ಫೌಂಡರ್ ಆಚಾರ್ಯ, ಸಂಸ್ಥಾಪಕ ಆಚಾರ್ಯರ ಕಥೆ. ಅವರ ಹೆಸರೇನು? ಪ್ರಭುಪಾದ. ಹೇಳಿ ಒಮ್ಮೆ. ಶ್ರೀಲಾ ಪ್ರಭುಪಾದರು. ಸೊ ಇಸ್ಕಾನ್ ಎಲ್ಲರಿಗೂ ಗೊತ್ತು, ಆದ್ರೆ ಇಸ್ಕಾನ್ ಹಿಂದೆ ಯಾರಿದ್ದಾರೆ ಅಂತ ಜನರಿಗೆ ಗೊತ್ತಿಲ್ಲ. ಅದು ಶ್ರೀಲಾ ಪ್ರಭುಪಾದರು.
ಪ್ರಭುಪಾದರು ತಮ್ಮನ್ನ ಮುಂದಿಡ್ಲಿಲ್ಲ, ಕೃಷ್ಣನನ್ನ ಮುಂದಿಟ್ರು. ಜನರಿಗೆ ಎಲ್ಲರೂ ಕೃಷ್ಣನ ಪರಿಚಯ ಮಾಡಿಕೊಟ್ರು, ಆದರೆ ತಾವು ಹಿಂದ್ಗಡೆ ಇದ್ರು. ಆದ್ರೆ ಅಂತ ಮಹಾಭಕ್ತರ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೂ ಆ ಒಂದು ಭಾವನೆ, ಹ್ಯೂಮಿಲಿಟಿ, ವಿನಮ್ರತೆ ಏನಿದೆ ನಮಗೂ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ತುಂಬಾ ಗಮನ ಕೊಟ್ಟು ತಾವು 6 ದಿನ ಶಿಸ್ತಿನಿಂದ ಕೂತ್ಕೊಂಡು ಕೇಳಿದ್ದೀರಾ. ತುಂಬಾ ತುಂಬಾ ಧನ್ಯವಾದ. ಈ ಕಲ್ತದ್ದನ್ನ ಮರೆಯಬಾರ್ದು. ಇದನ್ನ ನೆನ್ಪಿಟ್ಕೊಳ್ಳಿ, ಪದೇ ಪದೇ ಓದ್ತಾ ಇರಿ. ಸೊ ಇದರಿಂದ ನಿಮಗೆ ತುಂಬಾ ಲಾಭವಾಗುತ್ತೆ. ಓಕೆ, ಮತ್ತೆ ನೀವು ಸಮಯ ಸಿಕ್ಕರೆ ನೀವು ಫ್ಯಾಮಿಲಿ ಜೊತೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ. ಆ ಕಾರ್ಡಲ್ಲಿದೆ. ನೀವು ಸ್ಪೋರ್ಟ್ಸ್ ಹೋಗಿದ್ರಲ್ಲ ಗ್ರೌಂಡಿಗೆ, ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರ ಅಷ್ಟೇ. ಇಸ್ಕಾನ್ ಕುಮಾರಸ್ವಾಮಿ ಲೇಔಟ್ ಸಮೃದ್ಧಿ ಅಂತೇಳಿ, ಅಲ್ಲಿ ಬಂದರೆ ನೀವು ನಮ್ಮನ್ನು ಭೇಟಿ ಆಗ್ಬೋದು. ಓಕೆ, ಪ್ರಸಾದ ಇರುತ್ತೆ, ದರ್ಶನ ಇರುತ್ತೆ. 23ನೇ ತಾರೀಕು ಗೀತಾ ಜಯಂತಿ. ಸಮಯ ಸಿಕ್ಕರೆ ಸಾಯಂಕಾಲ ಬನ್ನಿ. ಓಕೆ, ಹರೇ ಕೃಷ್ಣ.